ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲದ ಅವಾಂತರಗಳು ಮತ್ತು ಪ್ರಕೃತಿ ವಿಕೋಪದ ಹಾನಿಗಳನ್ನು ಖುದ್ದು ಪರಿಶೀಲಿಸಲು ಶುಕ್ರವಾರ ಮುಂಡಂಗೋಡಿಗೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅವರು ಗುಡ್ಡ ಕುಸಿತ, ಬೆಳೆ ಹಾನಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆಗಳಿರುವ ಪ್ರದೇಶಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದ್ದು, ಸಂತ್ರಸ್ತರಿಗೆ ತಕ್ಷಣವೇ ಸಿಗಬೇಕಾದ ಪರಿಹಾರದ ಕುರಿತು ಕೂಡಲೇ ಮುಖ್ಯಮಂತ್ರಿಗೆ ವರದಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇನ್ನು ಇದೇ ವೇಳೆ ಜಿಲ್ಲೆಯಲ್ಲಿ ದೀರ್ಘಕಾಲದಿಂದ ಸಚಿವ ಸ್ಥಾನ ಸಿಗದಿರುವ ಹಾಗೂ ರಾಜಕೀಯ ಬೆಳವಣಿಗೆಗಳ ಕುರಿತಾದ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ಯಲ್ಲಾಪುರ ಹಾಗೂ ಮುಂಡಗೋಡ ಶಾಸಕ ಶಿವರಾಮ್ ಹೆಬ್ಬಾರ್, ಶಿರಸಿ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯ್ಕ, ಮಾಜಿ ಶಾಸಕ ವಿಎಸ್ ಪಾಟೀಲ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿನಾಥ್ ಗಾಂವ್ಕರ್ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಹಿರಿಯರು ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಸಭೆ ನಡೆಸಿ ಮುಂದಿನ ಕ್ರಮಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಅದಕ್ಕೆ ನಮ್ಮ ಜಿಲ್ಲೆಯವರಿಗೆ ಯಾರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ ಸರ್. ಅಸಮಾಧಾನ ಭಾಳ ಇದೆ. ಬಹಳಷ್ಟು ಜಿಲ್ಲೆಗಳಿಗೆ ಸಿಕ್ಕಿಲ್ಲ. 31 ಜಿಲ್ಲೆಗೆ ಸಿಕ್ಕಿರ್ತಕ್ಕಂಥದ್ದಿದೆ. ಹಿಂದೆ ಕೆಲವೊಂದು ಜಿಲ್ಲೆಗೆ ಕೊಟ್ಟಿದ್ರು. ಈ ಸಲ ಕೆಲವೊಂದು ಜಿಲ್ಲೆಗಳಿಗೆ ಮೊದಲು ಕೊಡದೇ ಇರ್ತಕ್ಕಂಥ ಜಿಲ್ಲೆಗಳನ್ನು ಕೊಟ್ಟಿರ್ತಕ್ಕಂಥ ಇಲ್ಲಿ ಜಿಲ್ಲೆನೂ ನೋಡ್ಬೇಕಾಗುತ್ತೆ. ಸೋಷಿಯಲ್ ಇಂಜಿನಿಯರಿಂಗ್ ಒಂದು ಟರ್ಮ್ ಸಿಕ್ಕಿರ್ತಕ್ಕಂಥದ್ದು ಇನ್ನೊಬ್ಬರಿಗೆ ಭಾಳಷ್ಟು ಜನರಿಗೆ ಸಿಕ್ಕಿರ್ತಕ್ಕಂಥದ್ದು. ಅಲ್ಲ ಸರ್, ಜಿಲ್ಲೆ ಕಾಂಗ್ರೆಸ್ ಭದ್ರಕೋಟೆ ಆಗಿದ್ದರೂ ಸಚಿವ ಸ್ಥಾನ ಯಾಕೆ ಸಿಗಲಿಲ್ಲ ಅಂತ ನಮ್ಮ ಜಿಲ್ಲೆಯವರಿಗೆ? ಮೂರು ವರ್ಷ ಕಳೆದ 20 ವರ್ಷದಿಂದ ಸರ್, 20 ವರ್ಷದಿಂದ ಸಿಕ್ಕಿತ್ತು. ಈ ವರ್ಷ ಸಿಕ್ಕಿಲ್ಲ ಜಿಲ್ಲೆಯವರಿಗೆ. ಈ ವರ್ಷ ಸಿಕ್ಕಿಲ್ಲ. ಒಂದೊಂದು ಜಿಲ್ಲೆಗೆ ಒಟ್ಟೆ ಸಿಗದೆ ಕೊಡಬೇಕಾಗುತ್ತೆ. ಅಲ್ಲ, ಇದು ಭದ್ರಕೋಟೆ ಅಲ್ಲ ಸರ್. ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ 4 ಶಾಸಕರಿದ್ದಾರೆ. ಒಂದೊಂದು ಕ್ಷೇತ್ರದಲ್ಲಿ ಎಲ್ಲನೂ ಇದೆ. ನಿಮ್ಮ ಪಕ್ಕದಲ್ಲಿ ಇದ್ದರು ಅವರು ಆಲ್ಮೋಸ್ಟ್ ಹೌದು 5 ಶಾಸಕರು. ಸರ್, ಮುಂದಿನ ನಮ್ಮ ಜಿಲ್ಲೆಗೆ ಮುಂದಿನ ನಿಮ್ಮ ಕೊಡುಗೆ ಏನು ಅಂತ ಮುಂದಿನ ದಿನಗಳಲ್ಲಿ? ಪರ್ಮನೆಂಟ್ ಯಾರು ಉಸ್ತುವಾರಿ ಬರ್ತಾರೆ ಅಲ್ಲ, ನಿಮಗೂ ಒಳ್ಳೆಯದು. ನಾನು ಬಂದಿರ್ತಕ್ಕಂಥದ್ದು ಅತಿವೃಷ್ಟಿ ಅನಾವೃಷ್ಟಿಯನ್ನು ವೀಕ್ಷಣೆ ಮಾಡಿಕೊಂಡು 31 ಜಿಲ್ಲೆಗಳಿಗೆ ಎಲ್ಲ ಅಧಿವೇಶನದಲ್ಲಿ ಚರ್ಚೆ ಮಾಡಲಿಕ್ಕೆ ಮಾಹಿತಿಗಳನ್ನು ಪಡ್ಕೊಳ್ಳತಕ್ಕಂಥ ಒಂದು ಸಂದರ್ಭ ಇದರಿಂದ ಮಾಡಿದ್ದಾರೆ. ಇನ್ನು 2-3 ದಿವಸದಲ್ಲಿ ಯಾವ್ಯಾವ ಜಿಲ್ಲೆಗೆ ಯಾರು ಉಸ್ತುವಾರಿಗಳನ್ನು ನಿಯುಕ್ತಿ ಆಗ್ತದೆ, ಅವಾಗ ಸಮಗ್ರವಾಗಿರ್ತಕ್ಕಂಥ ಜಿಲ್ಲೆಯ ಅಭಿವೃದ್ಧಿ ಇರ್ಬೋದು, ಮುಂದೆ ಆಗ್ತಕ್ಕಂಥದ್ದು ಏನೇನು ಕ್ರಮ ನಿಮಗೆ ಜಿಲ್ಲೆಯ ಉಸ್ತುವಾರಿ ಕೊಟ್ಟರೆ ನೀವೇನು ಮಾಡ್ತೀರಿ ಸರ್? ಉತ್ತರಾಖಂಡ ಜಿಲ್ಲೆಯಿಂದ ನಿಮಗೆ ಉಸ್ತುವಾರಿ ಏನಿದ್ರು ಕಬ್ಬು, ಮಳೆ ಕೊರತೆಯಿಂದ ಭತ್ತ ಸ್ವಲ್ಪ ಕುಂಠಿತ ಆಗಿದೆ. ಆಮೇಲೆ ಶುಂಠಿ ಆಗಿದೆ. ಕಬ್ಬು ಅಡಿಕೆ, ಶುಂಠಿಗೆ ಕೆಲವೊಂದು ಎಲ್ಲ ಕೂಡ ಎಸ್, ಥ್ಯಾಂಕ್ ಯು. ಇದು ಬೆಳೆ ವಿಮೆ, ಅಡಿಕೆ ಬೆಳೆ ವಿಮೆ ವಿತರಣೆ ಮಾಡಬೇಕು. ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನು ನಾಳೆ ಸೋಮವಾರ ದಿವಸ ನನ್ನ ಅದರದ್ದು ಇಡೀ ರಾಜ್ಯದಲ್ಲಿ ಅನೇಕ ಕಡೆ ಅತಿವೃಷ್ಟಿಯೂ ಇದೆ, ಅನಾವೃಷ್ಟಿಯೂ ಇದೆ. ಇನ್ನೂ ಆಗಸ್ಟ್ ತಿಂಗಳು ಮುಗಿದ್ರೆ ಮಳೆ ಪ್ರಮಾಣವನ್ನು ನೋಡಿಕೊಂಡು ಏನು ಕ್ರಮ ತಗೊಳ್ಬೇಕು, ಅಧಿವೇಶನ ಸಂದರ್ಭದಲ್ಲಿ ಚರ್ಚೆಗಳಾಗಿ ಆ ಒಂದು ತೀರ್ಮಾನವನ್ನು ಸರ್ಕಾರ ಮಾಡಿದೆ. ಸರ್, ಈಗ ಮುಂಡಗೋಡ ತಾಲೂಕಿನ ರಸ್ತೆಗಳೆಲ್ಲ ಹಾಳಾಗಿದ್ದಾವೆ. ಇಲ್ಲಿ ಹೆಚ್ಚಿನ ಅನುದಾನ ಕೊಟ್ಟರೆ ಚಲೋ ಆಕೈತೆ. ಈಗ ಸಿರ್ಸಿ ಹುಬ್ಬಳ್ಳಿ ರಸ್ತೆ ಅನ್ಕೊಂಡು ನೀವು ಅಲ್ಲಿಂದ ಬಂದ್ರಿ, ಈಗ ಪೂರ್ತಿ ರಸ್ತೆನೇ ಹಾಳಾಗಿದೆ. ಈಗಾಗಲೇ ಸುಮಾರು 8 ಕಿಲೋಮೀಟರ್ಗೆ ಇನ್ನುಳಿದಿರ್ತಕ್ಕಂಥ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು. ಅದು ರಾಜ್ಯ ಹೆದ್ದಾರಿ ಇರೋದ್ರಿಂದ ಅದಕ್ಕೆ ಹೆಚ್ಚು ಒತ್ತಡ ಕೊಡ್ತಕ್ಕಂಥ ಪರಿಸ್ಥಿತಿ ಇಲಾಖೆ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಮಂಜೂರಾತಿ ಕೆಲಸವನ್ನು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಾಡ್ತಾರೆ. ಮುಂದಿನ ನಿರ್ಮಾಣದಲ್ಲಿ ಅದಕ್ಕೆ ಅಭಿವೃದ್ಧಿ ಪಡಿಸುವಂಥ ಕೆಲಸ ಮಾಡ್ತಾರೆ.